ಸರ್ ಎಲ್ಲ ಒಂದು ಸೈಡಿಂದ ಸ್ವಲ್ಪ ಆ ಕಡೆ ಬನ್ನಿ ಸರ್. ಇನ್ನೂ ಹತ್ರ ಹೋಗಿ ಕಲ್ಯಾಣ ಇಲಾಖೆಗೆ ಸೇರಿತ್ತು ಅಂತ ಹೇಳ್ಬಿಟ್ಟು ಒಂದು ಬೋರ್ಡನ್ನು ಎಲ್ಲರ ಸಮ್ಮುಖದಲ್ಲಿ ನೆಟ್ಟಿ ಈ ಊರಿನ ಹಿರಿಯರು, ನಾಗರಿಕರು, ಮುಖಂಡರು, ದಲಿತ ಮುಖಂಡರು ಎಲ್ಲರ ಆಶಯದಂತೆ ಇವತ್ತು ಇಲ್ಲಿ 10 ಗುಂಟೆ ಜಮೀನು ಸರ್ಕಾರದಿಂದ ಮಂಜೂರಾಗಿದೆ. ಈ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಆಗಿರೋದ್ರಿಂದ ಮುಂದಿನ ಕಾರ್ಯಕ್ರಮಗಳು, ಭವನ ನಿರ್ಮಾಣ ಅದೆಲ್ಲ ಆಗ್ತದೆ. ಇದು ಎಲ್ಲರೂ ನಿಮ್ಮ ಪರಿಶ್ರಮದ ಫಲ. ಹಾಗಾಗಿ ಅಭಿನಂದನೆಗಳನ್ನ ನಾನು ನಿಮಗೆ ಸಲ್ಲಿಸ್ತೀನಿ. ಧನ್ಯವಾದ. ನಾವು ಬೆಂಗಳೂರು ಉತ್ತರದ ಜಾಲ ಹೋಬಳಿಯ ಸೊನ್ಪಳ್ಳಿ ಗ್ರಾಮದಲ್ಲಿದ್ದೀವಿ. ಇವತ್ತು ಇಲ್ಲಿ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಈ ಲೋಕಲ್ ಹುಣಸಮಳ್ಳಿ ಪುರಸಭೆಯವರು ತುಂಬ ಜನ ಬಂದಿದ್ದಾರೆ. ಒಂದು 10 ಗುಂಟೆ ಜಾಗವನ್ನು ಸಮಾಜದ ಉಪಯೋಗಕ್ಕಾಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರು ಮಂಜೂರಾತಿ ಮಾಡಿಸ್ಕೊಂಡು ಬಂದಿರ್ತಾರೆ. ಲಕ್ಷ್ಮಣನವರು ಕರ್ನಾಟಕ ರಾಜ್ಯ ಸಿಂಹಗರ್ಜನೆ ಅಂತ ಇವರ ಸಂಘಟನೆ, ಇಲ್ಲಿದ್ದಾರೆ ಅವರು ರಾಜ್ಯಾಧ್ಯಕ್ಷರು ಲಕ್ಷ್ಮಣನವರು, ಮತ್ತು ಇಲ್ಲಿ ಸಮಾಜ ಇಲಾಖೆಯಿಂದ ಆಫೀಸರ್ಸು ಬಂದಿದ್ದಾರೆ. ಬನ್ನಿ ಕೇಳೋಣ ಅವರು ಯಾವ ಒಂದು ಸದುಪಯೋಗ, ಸಾರ್ವಜನಿಕರ ಉಪಯೋಗಕ್ಕಾಗಿ ಈ ಒಂದು ಜಾಗನ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಮಾಡ್ಕೊಂಡಿದ್ದಾರೆ, ಮತ್ತು ಇದನ್ನು ಮುಂದಿನ ಅವರ ಏನು ಪ್ಲ್ಯಾನ್ಗಳಿದ್ದಾವೆ, ಮತ್ತು ಇದನ್ನು ಸಾರ್ವಜನಿಕರು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಕೇಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇವತ್ತು ದಿನ ಕಾರ್ಯಕ್ರಮ ಏನಂದರೆ, ನಾವು ಈ ಜಾಗ ಸೊಂಟನಹಳ್ಳಿ ಗ್ರಾಮದ ಸರ ನಂಬರ್ 10 ಗುಂಟೆ ಜಮೀನನ್ನ ತುಂಬ ಶ್ರಮೆಯಾಗಿ ಪಟ್ಟು ಇವತ್ತು ಎಲ್ಲ ಜಾತಿ ಅನುಕೂಲಕ್ಕೆ ಆಗಬೇಕು ಅಂತ ನಾವು ಶ್ರಮೆ ಪಟ್ಟು ಲೈಬ್ರರಿಗೆ ಆಗ್ಬೋದು, ಇನ್ನೊಂದು ದಲಿತ ಹುಡುಗರಿಗಾಗ್ಬೋದು, ಇನ್ನೊಂದು ಎಲ್ಲ ಜಾತಿ ಜನಕ್ಕೂ ಒಂದು ಸಮುದಾಯನ ಭವನ ಬೇಕು ಅಂತ ತುಂಬ ಶ್ರಮೆ ಪಟ್ಟು ಇದು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಇವತ್ತಿನ ದಿನದಲ್ಲಿ ಎಲ್ಲವನ್ನು ಒಂದು ಕಾರ್ಯಕ್ರಮವನ್ನು ಆಗಮಿಸಿದ್ದೀವಿ. ಹಾಗೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹರೀಶ್ ಸರ್ ಕೂಡ ಬಂದು ಆಗಮಿಸಿ ಇವತ್ತು ಉದ್ಘಾಟನೆ ಮಾಡೋಣ ಸಂರಂಭವನ್ನು ಆಗಮಿಸಿದ್ದಾರೆ. ಆಮೇಲೆ ಸೋಮಶೇಖರ್ ಸರ್ ಒಂದು ಬಂದರೆ, ನಮ್ಮ ಹಿರಿಯ ಸಂಘಟನೆ ಹುಡುಗರು ಬಂದರೆ, ಆಮೇಲೆ ನಮ್ಮ ಹುಡುಗರು ಈತ ಹುಡುಗರೆಲ್ಲ ಬಂದು ಸೊಂಟನಹಳ್ಳಿ ಗ್ರಾಮದ ಎಲ್ಲ ಹುಡುಗರನ್ನ ಬಂದಿದ್ದಾರೆ. ಎಲ್ರಿಗೂ ನಾವು ಆಹ್ವಾನವನ್ನು ಕೊಟ್ಟು ಹೇಳಿದ್ದೀವಿ, ಬರಮಾಡಿದ್ದೀವಿ. ಎಲ್ಲ ಹುಡುಗರು ಬಂದಿದ್ದಾರೆ, ಎಲ್ಲರೂ ಆಹ್ವಾನ ಮಾಡಿದ್ದಾರೆ. ಈಗ ಈ ಜಾಗದಲ್ಲಿ ಒಂದು ಸಮುದಾಯ ಭವನ ದೊಡ್ಡದು ಕಟ್ಟಬೇಕು ಅಂತ ಆಗಮನ ಮಾಡಿ ಆಲೋಚನೆ ಮಾಡಿ ಎಲ್ಲವನ್ನೊಂದು ಕಾರ್ಯಕ್ರಮವನ್ನು ಮುಂದೂಡಿಗಳೇ ಹೇಳೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಈಗ ನಾವು ಉದ್ಘಾಟನಾ ಸಂಭ್ರಮ ಮುಗಿದ ತಕ್ಷಣ ನಾಳೆ ಸೋಮವಾರದಿಂದ ಯಾವ ಒಂದು ದಿನ ಮಾತಾಡೋ ಮೀಟಿಂಗ್ ಹಾಕ್ಕೊಂಡು ಜಾಗವನ್ನು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅಭಿವೃದ್ಧಿ ಪಡೀಲಿ ಅಂತ ಇದು ಮಾಡ್ತಾಯಿದ್ದೀವಿ. ಎಲ್ರಿಗೂ ಜೈ ಭೀಮ್, ಜೈ ಹಿಂದ್ ಕರ್ನಾಟಕ. ಸರ್, ಈಗ ಇಲ್ಲಿರುವಂಥದ್ದು ತುಂಬ ಅತಿ ವೇಗವಾಗಿ ಬೆಳೀತಾ ಇರೋದಂಥ ಒಂದು ಏರಿಯಾದಲ್ಲಿ ನೀವು ಇದ್ದೀರಾ. ಇಲ್ಲಿ ಸರ್ಕಾರಿ ಜಾಗನ ಉಳಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಗೆ ಏನಕ್ಕೆ ಅನ್ನಿಸ್ತು ಈ ರೀತಿ ಒಂದು ಕೆಲಸ ಮಾಡಬೇಕು, ಆ ಭವನ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮಗೆ? ಇಲ್ಲಿ ಎಲ್ಲ ನಮ್ಮ ಹಿಂದಿನ ಬಂಡೆಯಲ್ಲಿ ಹೊಡ್ಕೊಂಡು ಎಲ್ಲ ಮೂರ್ಖರಾಗಿದ್ದರು ಜನಗಳು, ಎಲ್ಲರೂ ಓದು ಬರ ಇಲ್ದಿರ ಇದ್ದರು. ಈಗ ಬೆಳೆಯೋಂಥ ಹುಡುಗರಿಗೆ ವಿದ್ಯಾಭ್ಯಾಸ ಆಗಬೇಕು ಅಂತ ಈಗಿನ ಜನ್ರೇಷನ್ಗೆ ಒಂದು ಶಿಕ್ಷಣ, ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಒಂದು ಶಿಕ್ಷಣವನ್ನು ಇದು ಮಾಡಿದ್ದಾರೆ. ಹಾಗಾಗಿ ಶಿಕ್ಷಣೆಗಾಗಿ ನಾವಂತೂ ಸ್ವಲ್ಪ ಓದು ಬರ ಕಮ್ಮಿ ಇದನ್ನು ಮುಂದಿನ ಫೀಲ್ಡಲ್ಲಿ ಮಕ್ಕಳು ಚೆನ್ನಾಗಿ ಬೆಳೀಲಿ, ಲೈಬ್ರರಿ ಎಲ್ಲ ಇದಾಗಲಿ ಅಂತ ಹೇಳ್ಬಿಟ್ಟು ನಾವು ಅದಕ್ಕಾಗಿ ನಾವು ಒಂದು ಸಮಾಜದಲ್ಲಿ ನಿಂತ್ಕೊಂಡು ನಾವು ಒಂದು ಸಮಾಜ ಸೇವೆ ಮಾಡಿಕೊಂಡು ಎಲ್ಲರ ಗಣ್ಯರನ್ನು ಕರ್ಕೊಂಡು ಒಂದು ಸಮಾಜ ಸೇವೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಂ, ವಿದ್ಯಾಭ್ಯಾಸದ ಒಂದು ಶಿಕ್ಷಣ ಸಂಘಟನೆ ಹೋರಾಟ, ಆ ಶಿಕ್ಷಣ ಅನ್ನೋದೇ ಮುಖ್ಯ. ಆ ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕಾದ್ರೆ ಎಲ್ಲ ಮಕ್ಕಳನ್ನು ಓದಬೇಕು ಚೆನ್ನಾಗೆ. ಅದಕ್ಕಾಗಿ ಇಲ್ಲಿ ಒಂದು ಲೈಬ್ರರಿ ಕಟ್ಟುವುದಕ್ಕೆ, ಒಂದು ಜ್ಞಾನ ಪಡೆಯೋದಕ್ಕೆ, ಹಾಗೆ ಶ್ರಮೆ ಪಟ್ಟು ಒಂದು ದೊಡ್ಡದಾಗಿ ಒಂದು ಲೈಬ್ರರಿ, ಒಂದು ಶ್ರೀಶಕ್ತಿ